ದಶಮಾಂಶದಲ್ಲಿ ಬರಲಿದಾಗ ಏನಾಗುತ್ತೆ ಇದು 0.07 ಬಿಂದು ಕೊಟ್ರೆ ದಶಮಾಂಶ, ಬಿಂದು ಕೊಟ್ರೆ ಏನಿದರತ್ತ ದಶಮಾಂಶ. ಓಕೆ, ಇದು ಏನ್ ಹೇಳುತ್ತೆ? ಈಗ 100 ಭಾಗವನ್ನು ಮಾಡಿದೀವಿ. ಏನ್ ಮಾಡಿದೀವಿ ಹೇಳ್ರಿ? 100 ಭಾಗ ಮಾಡಿದೀವಿ. ಅದರಲ್ಲಿ 7 ಆಯ್ಕೆ ಮಾಡ್ಕೊಂಡು 100ನೇ7. ಇದನ್ನ ದಶಮಾಂಶಕ್ಕೆ ಬರೆದಾಗ ಎಷ್ಟಾಯ್ತು? 0.07 ಅಂತಾನೆ ಹೋಗ್ಬೇಕು. 0.07. ಇದು ಯಾಕೆ ಮತ್ತೆ ಹೇಗೆ ಬಂತು ಅನ್ನೋದು ತಿಳ್ಕೊಂಡು ಅರ್ಥ ಆಯ್ತಾ? ಇದು ಏನ್ ಹೇಳುತ್ತೆ ಅಂದ್ರೆ 7ನ್ನ 100ರಿಂದ ಭಾಗಾಕಾರ ಮಾಡಿ ಅಂತ. ಏನಿದು? 7ನ್ನ 100ರಿಂದ ಭಾಗಾಕಾರ ಎಷ್ಟು ಬಿಡ್ತಾ ಇದೀವಿ? 7. ಇದನ್ನ ಭಾಗಾಕಾರ ಎಷ್ಟಿಂದ ಮಾಡಬೇಕು? 100ರಿಂದ. 7/100 ಅಂತ. ಸೊ ಈಗ ಏನಾಗುತ್ತೆ? ಲೆಕ್ಕವನ್ನು ಮಾಡೋದು. ಇದು ಹೇಗೆ ಬರುತ್ತೋ ಹಾಗೇನೆ ಉತ್ತರ ಬರೆಯೋದು. ಒಂದು ಸ್ಟೆಪ್ ಆರಿಸೋದು ಬೇಡ, ನೇರವಾಗಿ ಇದಕ್ಕೆ ಮೇಲೆ ಉತ್ತರ ಹೇಗಿದೆ ಹಾಗೆ. 100 ಬಗ್ಗೆ ಒಳಗೆ 7 ಐತೇನು? ಇಲ್ಲ. ಸೊ ಮೊದಲು 7ನ್ನ ಭಾಗಾಕಾರ ಮಾಡಬೇಕು. ಇಲ್ಲಂದ್ರೆ ಏನ್ ಮಾಡ್ಬೇಕು? 0 0 ಇಲ್ಲೇನೆ ನಾವು ಈ ಸ್ಟೆಪ್ ಹಾಸಿನೂ ಲೆಕ್ಕ ಮಾಡಬಹುದು. ಅರ್ಥ ಆಯ್ತಾ? ಈಗ ನೋಡಿ 0 ಬಂತ. ಈಗ ಬಿಂದು ಕೊಡೋದು. ಯಾಕೆ ಬಿಂದು ಕೊಡಬೇಕು? 100 ಒಳಗೆ 7 ಇಲ್ಲ, ಅದಕ್ಕೆ ಒಂದು ಬಿಂದು ಕೊಟ್ಟಿದೀವಿ. ಒಂದು 0ನ್ನ ತಗೊಂಡು ಈಗ ನೋಡ್ರಿ 100 ಬಗ್ಗೆಯಲ್ಲಿ ಮತ್ತೆ 70 ಇದೆ ಇಲ್ಲ. ಸೊ ಒಮ್ಮೆ ಬಿಂದು ಕೊಟ್ಟ ನಂತರ ನೀವು ಮತ್ತೆ ಬಿಂದು ಕೊಡಂಗಿಲ್ಲ. 0 ಏನು ಇಳಿಸು. ಇಲ್ಲಿ 0 ಕೊಟ್ರೆ ಇಲ್ಲಿನೂ 1 0. ಇಲ್ಲಿ 1 0 ಕೊಟ್ರೆ ಇದರ ಅರ್ಥ ಏನು? ಇನ್ನೊಂದು ಸ್ಟೆಪ್ ಮಾಡ್ಬೇಕಾಗತ್ತೆ. ಮತ್ತೆ ಏನು? ಹಾಗೇನೆ 100 0 ಅಂತ ಅನ್ಕೊಂಡು ಮತ್ತೆ 70ನ್ನ ಕಳಿಸು. ಮುಂದೆ ಹೋಗಿ ನಾನು ನೇರವಾಗಿನೇ ಮಾಡ್ತೀನಿ. ಸೊ ಈಗ ಎಷ್ಟಾಯ್ತಿದ್ದು? 100 700 ಐತೆ. ಈಗ 100 700. ಸೊ ಇಲ್ಲಿ 100ನೇ7 0.07. ಉತ್ತರ ಹೇಗೆ ಬಂತಪ್ಪ ಅಂದ್ರೆ 7ನ್ನ 100ರಿಂದ ಭಾಗಾಕಾರ ಮಾಡಿದಾಗ ಈ ರೀತಿಯಾಗಿ